ನಿತ್ಯ, ನಿನ್ನ ಕಾಳಜಿ ಬಗ್ಗೆ ಯಾರಿಗೂ ಅನುಮಾನ ಇಲ್ಲಮ್ಮ. ಆದ್ರೆ ತಪ್ಪು ಸರಿ ಅಂತ ಮಾತಾಡೋ ಭರದಲ್ಲಿ ಕರ್ಣ ಮಾಡಿರೋ ಸಹಾಯನೆಲ್ಲ ನಾವು ಕಡೆಗಣಿಸಿದ್ರೆ ಸಣ್ಣವರಾಗಲ್ವೇನೆ? ನಿಧಿ ನಿನ್ಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ್ರು ಇವತ್ತು ಅವಳು ಮಾಡಿರೋ ಮಾತಿನಲ್ಲಿ ತುಂಬಾ ಅರ್ಥ ಇದೆ ಕಣಮ್ಮ. ನೀನೇ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಹತ್ತಿ ಉರಿತಿರೋ ಬೆಂಕಿ ಹರಡುತ್ತೆ ಅನ್ನೋ ಭಯಕ್ಕಿಂತ ಚಳಿ ಕಾಯಿಸೋಕೆ ಅನುಕೂಲ ಆಗ್ತಿದೆ ಅನ್ನೋದಷ್ಟೇ ಮುಖ್ಯ ಅಲ್ವಾ ನಿಮ್ಗೆ? ಎಲ್ಲ ನೀವು ಅನ್ಕೊಂಡ್ ಹಾಗೆ ಆಗ್ಲಿ, ನಡಿಲಿ. ನಿತ್ಯ, ಇವಾಗೇನು ಮಾತಾಡೋದು ಬೇಡ, ಸುಮ್ಮನಿರು. ಎಲ್ಲ ಮಾತಾಡಾಯ್ತಲ್ಲ ತೇಜಸ್, ಇನ್ನು ಉಳ್ಸೋಕೇನಿದೆ? ನಿಮಗೆ ಯಾರ್ಯಾರು ಬೇಕೋ ಅವರೆಲ್ಲರೂ ಕರ್ಸ್ಕೊಳ್ಳಿ. ಆದ್ರೆ ನಾನು ಅವ್ರ ಹತ್ರ ಮಾತಾಡಬೇಕು ಅಂತಾಗ್ಲಿ, ಅವ್ರು ಮಾಡಿರೋ ತಪ್ಪುಗಳನ್ನ ಒಪ್ಕೋಬೇಕು ಅಂತಾಗ್ಲಿ ಬಯಸ್ಬೇಡಿ. ತೇಜಸ್, ಹೋಗೋಳನ್ನ ಸ್ವಲ್ಪ ಸಮಾಧಾನ ಮಾಡು. ಹೋಗು. ಲಜ್ಜಿ, ಸಹಾಯ ಅಂತ ಚಾಚಿದ ಕೈಯಲ್ಲೇ ನೀನು ಚುಚ್ಚುತ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಕ್ಷಮಿಸು ಅಂತ ಕೇಳಿದ್ರು ನನ್ನ ಪಾಪ ತೊಳ್ಕೊಳಕ್ಕಾಗಲ್ಲ ಕಣೆ. ದಯವಿಟ್ಟು. ಏನ್ ಮಾಡ್ತಿದ್ಯೆ? ನೀನ್ ಮಾಡ್ತಿರೋದು ಸರಿ ಇಲ್ಲ. ನಿನ್ ಮೊಮ್ಮಗಳು ಬರೀ ಮಾತಾಡಲ್ಲ ಅಷ್ಟೇ, ಆದ್ರೆ ನನ್ನ ಮೊಮ್ಮಗ ನಿಮ್ಮೆಲ್ಲರ ಮನ್ಸಿಗೆ ಕಲ್ಲು ಹೊಡೆದ್ಬಿಟ್ಟ ಕಡೆ. ಅದನ್ನೇ ನಿನಗೆ ಕ್ಷಮಿಸಿದ್ಯಾ? ನಾನು ಇದನ್ನ ಮನ್ಸಿಗೆ ತಗೊಳಕ್ಕಾಗತ್ತಾ ಹೇಳು? ಅಮ್ಮ, ಬಿಸಿ ರಕ್ತದವರ ಮಾತುಗಳು ಬಿಸಿ ನೀರು ಎರಚಿದ ಹಾಗೆ ಇರುತ್ತೆ. ಸಂಜು ಮಾಡಿದ ತಪ್ಪು ಅದನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ಬೇಡ. ಮುಂದೆ ಏನಾಗಬೇಕೋ ಮಾಡೋಣ. ಏನ್ ಯೋಚನೆ ಮಾಡ್ತಿದ್ಯಾ? ಸೂರ್ಯ 2 ಸತಿ ಮುಳುಗಿ ಎದಳೋದ್ರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡು. ನಾನೇ ನಿನ್ ಮೇಕಪ್ ಮಾಡ್ತೀನಿ. ನಿನ್ ಮೊಮ್ಮಕ್ಕಳು ನಿನ್ ದೃಷ್ಟಿ ತೆಗಿಬೇಕು. ಹಾಗೆ ನಮ್ಮಮ್ಮನ ಜೊತೆ ನಿಮ್ಮಿಬ್ಬರ ಫೇವ್ರೈಟ್ ಹಾಡುಗಳಿಗೆ ಡಾನ್ಸ್ ಬೇರೆ ಮಾಡಬೇಕು. ಹೋಗಿ ಹೋಗಿ ಬೇಗ ರೆಡಿಯಾಗಿ. ಅಕ್ಕ ಇವಾಗ ತನ್ ತಪ್ಪಿದ್ರು ಒಪ್ಕೊಳ್ಳೋದಿಲ್ಲ. ನಾನ್ ಬೇರೆ ಸಿಟ್ಟಲ್ಲಿ ತುಂಬಾ ಮಾತಾಡ್ಬಿಟ್ಟೆ. ಇವಾಗ ಎಲ್ರೂ ಸರಿ ಹೋಯ್ತು ಅಂತ ಖುಷಿಲಿದ್ದಾರೆ. ಅಕ್ಕನ್ನ ನಿಜವಾಗ್ಲೂ ಸಮಾಧಾನ ಮಾಡೋದಾದ್ರೂ ಹೇಗಪ್ಪ?